ಈ ವಿಡಿಯೋದಲ್ಲಿ ಬರುವ ಕೆಲವು ಪಾತ್ರಗಳು ಕೇವಲ ಕಾಲ್ಪನಿಕ. ಒಂದು ದಿನ ನಾರದ ಮುನಿಗಳು ಈಶ್ವರನ ಬಳಿ ಹೋಗಿ ಹೇಳ್ತಾರೆ, ಸ್ವಾಮಿ ಈ ಭೂಮಿ ಏಕೆ ಚೆಂಡಿನ ಆಕಾರದಲ್ಲಿದೆ ಅಂತ. ಅವಾಗ ಈಶ್ವರ ಹೇಳ್ತಾರೆ, ನಿಮ್ಮ ಗುರುಗಳನ್ನ ಕೇಳಿದರೆ ನಿಮಗೆ ಸರಿಯಾದ ಉತ್ತರ ಕೊಡಬಹುದು ಅಂತ. ಅವಾಗ ನಾರದರು ವಿಷ್ಣುವಿನ ಬಳಿ ಬರ್ತಾರೆ. ನಾರಾಯಣ ನಾರಾಯಣ, ಈ ಭೂಮಿ ಏಕೆ ಚೆಂಡಿನ ಆಕಾರದಲ್ಲಿದೆ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ನೀವು ಸೃಷ್ಟಿಕರ್ತ ಬ್ರಹ್ಮನ ಬಳಿಯೇ ಕೇಳಬೇಕು, ಅವರೇ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆಗ ನಾರದರು, ಓಹೋ ಕರೆಕ್ಟ್ ಅಲ್ವಾ, ಸೃಷ್ಟಿಕರ್ತನೇ ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡ್ತಾರೆ ಅಂತ ಹೇಳಿ ಬ್ರಹ್ಮನ ಬಳಿ ಬರ್ತಾರೆ. ಸೃಷ್ಟಿಕರ್ತ, ಈ ಭೂಮಿ ಏಕೆ ಚೆಂಡಿನ ಆಕಾರದಲ್ಲಿದೆ ಅಂತ ಕೇಳ್ತಾರೆ. ಆಗ ಬ್ರಹ್ಮ ಕೆಂಡಾಮಂಡಲಗೊಂಡು, ಈ ಸೃಷ್ಟಿಕರ್ತನನ್ನೇ ಪ್ರಶ್ನಿಸುವಿಯಾ ಅಂತ ಕೋಪದಿಂದ ಒಂದು ಶಾಪವನ್ನು ಕೊಟ್ಬಿಡ್ತಾರೆ. ಆ ಶಾಪದಿಂದ ನಾರದರು ಚೆಂಡಾಗಿ ಭೂಮಿಗೆ ಬಂದು ಬೀಳ್ತಾರೆ. ಆ ಶಾಪದಿಂದ ವಿಮೋಚನೆ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು? ಕ್ಲೈಮ್ಯಾಕ್ಸ್ ನೋಡಿ. ಏಪ್ರಿಲ್ 8, 2008ರಲ್ಲಿ ಆ ಚೆಂಡು ದಿಂಡನ ಕೈಲಿಂದ ದ್ರಾವಿಡ್ ಕಡೆಗೆ ಮೊಟ್ಟ ಮೊದಲ ಬಾರಿಗೆ ಹೊರಟಾಗ ದ್ರಾವಿಡ್ರವರು 1 ರನ್ ಅನ್ನು ಗಳಿಸುತ್ತಾರೆ. ಆ ತಂಡದ ಹೆಸರೇ RCB, ರಾಯಲ್ ಚಾಲೆಂಜರ್ಸ್ ಬ್ಯಾಂಗಲೂರ್. 2007ರಲ್ಲಿ BCCI ಅನೌನ್ಸ್ ಮಾಡುತ್ತೆ IPL ಆಡೋಣ ಅಂತ. 2008ರಲ್ಲಿ ಎಲ್ಲಾ ಟೀಮ್ಗಳು ರೆಡಿ ಆಗ್ತವೆ. ಅದರಲ್ಲಿ RCB ಟೀಮ್ ಅನ್ನ ಮಧುಲೋಕದ ಒಡೆಯ, ಸ್ವರ್ಗಕ್ಕೆ ಸೋಪಾನವನ್ನು ಉಡುಗೊರೆಯಾಗಿ ಕೊಟ್ಟ ಸಿರಿವಂತ. ಇವಾಗ ಅವ್ರ ಪರಿಸ್ಥಿತಿ ಬೇರೆ ತರ ಇದೆ, ಬಟ್ ಸ್ಟಿಲ್ ಅವಾಗ ರಾಯಲ್. ಸೊ ವಿಜಯ್ ಮಲ್ಯ ಅವರು $111.6 ಮಿಲಿಯನ್ ಗಳಿಗೆ ಪರ್ಚೇಸ್ ಮಾಡ್ತಾರೆ. ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿ ಹೇಳಿ ಗುರು. ಹೌದಾ? ಓಕೆ. ಸೊ ರುಪೀಸ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 2008ರಲ್ಲಿ ಅಮೆರಿಕನ್ ಡಾಲರ್ $1ಗೆ 43 ರೂಪಾಯಿಗಳಿತ್ತು. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 480 ಕೋಟಿ ಕೊಟ್ಟು ತಗೊಂತಾರೆ. ಪರ್ಚೇಸ್ ಏನೋ ಮಾಡ್ಬಿಟ್ರು, ಆದ್ರೆ ಅದಕ್ಕೆ ಹೆಸರೇನ್ ಇಡಬೇಕು ಅಂತ ಗೊತ್ತಾಗಿರಲ್ಲ. ಆ ಟೈಮಲ್ಲಿ ಅವರ ಮಧುಲೋಕದ ಫೇಮಸ್ ಬ್ರ್ಯಾಂಡ್ I'm Vijay Mallya and I love to party as much as you do. ಅದರ ಹೆಸರನ್ನೇ ಇವರಿಗಿಟ್ಟು ಕೊನೆಗೆ ಬೆಂಗಳೂರಿನ ಸೇರಿಸ್ತಾರೆ. ದಟ್ ಇಸ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಅದರಲ್ಲಿ ಇದ್ದಂತ ಬೆಸ್ಟ್ ಇಂಡಿಯನ್ ಪ್ಲೇಯರ್ಸ್ ಯಾರಂದ್ರೆ ರಾಹುಲ್ ದ್ರಾವಿಡ್, ಜಹೀರ್ ಖಾನ್, ಅನಿಲ್ ಕುಂಬ್ಳೆ ಅಂಡ್ ಮೆನಿ ಮೋರ್. ಆ ಟೈಮಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅಂಡರ್-19 ವರ್ಲ್ಡ್ ಕಪ್ ಅಲ್ಲಿ ಗೆದ್ದಂತ ಟೀಮ್ಗೆ ಕ್ಯಾಪ್ಟನ್ ಆಗಿರ್ತಾರೆ. Virat Kohli is the new man at the crease. The under-19 captain. ಸೊ ಅವರನ್ನ ಸೆಕೆಂಡ್ ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಅವರು ಕೂಡ 2008ರಲ್ಲೇ ನಮ್ಮ ರಾಯಲ್ ಚಾಲೆಂಜರ್ಸ್ ಗೆ ಕಾಲಿಟ್ಟವರು ಇವತ್ತಿನವರೆಗೂ ಇದ್ದಾರೆ. ಸ್ವಲ್ಪ ಹಿಸ್ಟ್ರಿ ನೋಡೋಣ. 2008ರಲ್ಲಿ 14 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಸೋತು ಮೊದಲನೇ ಸಲ ಕಪ್ಪು ನಮ್ದಾಗಲ್ಲ. 2009ರಲ್ಲಿ ಸೆಮಿಫೈನಲ್ ತನಕ ಹೋಗಿ ಏನ್ ಫೈನಲ್ಗೆ ಕಾಲಿಡ್ಬೇಕು, ಸೋತು ಕಪ್ಪು ನಮ್ದಾಗಲ್ಲ. 2010ರಲ್ಲಿ ಸೋಲ್ತಾರೆ. 2011ರಲ್ಲಿ RCB ಚೇರ್ಮನ್ಗೆ ಬೇಜಾರಾಗಿ ಇಷ್ಟೊಂದು ಒಳ್ಳೆ ಟೀಮ್ ಇದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಬಿಡ್ಡಿಗೆ ಮತ್ತೆ ವಾಪಸ್ ಆಗ್ತಾರೆ. ಒಬ್ರನ್ನ ಬಿಟ್ಟು, ಅದು ಕಿಂಗ್ ಕೊಹ್ಲಿ. 2011ರಲ್ಲಿ ಬಿಡ್ ಮಾಡಿ ಹೊಸ ಪ್ಲೇಯರ್ಸ್ ಗಳನ್ನ ತಗೊಂತಾರೆ. ಅದರಲ್ಲಿ RCB ಟೀಮ್ಗೆ ಸೇರಿದಂತ 2 ದಿಗ್ಗಜ ಪ್ಲೇಯರ್ಸ್, ಒಬ್ರು 6 ಅಡಿಯ ಅಬ್ಬರದ ಆರ್ಭಟಿಸುವ ಆಟಗಾರ ಕ್ರಿಸ್ ಗೇಲ್, ಇನ್ನೊಬ್ರು ಮಿಸ್ಟರ್ 360 ABD ವಿಲಿಯರ್ಸ್. RCB ಟೀಮ್ ಅಲ್ಲಿ ABD ವಿಲಿಯರ್ಸ್ ಇದಾರೆ, ಕ್ರಿಸ್ ಗೇಲ್ ಇದಾರೆ, ನಮ್ಮ ಕಿಂಗ್ ಕೊಹ್ಲಿ ಇದಾರೆ. ಈ 3 ಜನ ಅಖಾಡಕ್ಕಿಳಿದ್ರೆ ಎಂತ ಬೌಲರು ಕೂಡ ಬೌಲಿಂಗ್ ಮಾಡ್ಲಿಕ್ಕೆ ಎದ್ರುಕೊಬೇಕು ಅಂತ ಒಳ್ಳೆ ಪ್ಲೇಯರ್ಸ್. ಸೊ ಇವ್ರು 3 ಸೇರ್ಕೊಂಡು 2011ರಲ್ಲಿ ಸೆಮಿಫೈನಲ್ ಹೋಗ್ತಾರೆ. ಸೆಮಿಫೈನಲ್ ನ ಗೆದ್ದು ಫೈನಲ್ ಹೋಗ್ತಾರೆ. ಫೈನಲ್ ಅಲ್ಲಿ ಇನ್ನೇನ್ ಗೆದ್ದು ಈ ಸಲ ಕಪ್ ನಮ್ದೇ ಅನ್ನೋ ಅಷ್ಟರಲ್ಲಿ ಸೋತ್ ಬಿಡ್ತಾರೆ. ಸೊ ಕಪ್ಪು ನಮ್ದಾಗಲ್ಲ. 2011ರಲ್ಲಿ ಡಮಾರ್, 2012ರಲ್ಲಿ ಸೋಲ್ತಾರೆ, 2013ರಲ್ಲಿ ಸೋಲ್ತಾರೆ, 2014ರಲ್ಲೂ ಸೋಲ್ತಾರೆ, 2015ರಲ್ಲೂ ಸೋಲ್ತಾರೆ. 2016ರಲ್ಲಿ ನಮ್ಮ ಮಧುಲೋಕದ ಮಹಾವೀರ ಮಲ್ಯ ಅವರು ಫಿನಾನ್ಷಿಯಲ್ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಒಂದು ಕೇಸ್ ಆಗುತ್ತೆ. Vijay Mallya arrested in London. ಆ ಟೈಮಲ್ಲಿ ಅವ್ರ ಹತ್ರ ಇದ್ದಂತೆ ಎಂತ ಲಕ್ಸುರಿಯಸ್ ಕಾರ್ಗಳನ್ನೆಲ್ಲ ಹಂಗೆ ಹೊರಗಡೆ ತೆಗಿತಾ ಇದ್ರೆ, I have a Mercedes, I have a BMW, I fool around with a Porsche and a Maserati occasionally. ಆ ಟೈಮಲ್ಲಿ ವಿಡಿಯೋ ನೋಡಿದ್ವಿ. ಮಲ್ಯ. ಸೊ ಅವ್ರು ಹೋದ್ಮೇಲೆ ಹೊಸ ಚೇರ್ಮನ್ ಬರ್ತಾರೆ. ಹೊಸ ಚೇರ್ಮನ್ ಬಂದ್ಮೇಲೆ 2016ರಲ್ಲಿ ಚೆನ್ನಾಗಿ ಆಡಿ ಸೆಮಿಫೈನಲ್ ಗೆದ್ದು ಫೈನಲ್ ಹೋಗಿ ಇನ್ನೇನು ಕಪ್ ನಮ್ದೇ ಅನ್ನೋ ಟೈಮಲ್ಲಿ
So a brilliant innings from the biggest wicket possible of this final. ಬರೀ 8 ರನ್ಗಳಿಂದ ಕಪ್ಪು ನಮ್ದಾಗಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಅದೇ ವರ್ಷ ನಮ್ ಕಿಂಗ್ ಕೊಹ್ಲಿ ಅವ್ರದ್ದು ಒಂದು ಬಯೋಗ್ರಫಿ ಬುಕ್ ಬರುತ್ತೆ, ಡ್ರಿವನ್ ದ ವಿರಾಟ್ ಕೊಹ್ಲಿ ಸ್ಟೋರಿ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಆ ಬುಕ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಮಾತು ಹೇಳ್ತಾರೆ. ಆ ಮಾತು ಹೇಳಿದ ಮೇಲೆ ಎಲ್ಲ RCB ಫ್ಯಾನ್ಗಳ ಹೃದಯವನ್ನ ಮತ್ತೊಂದ್ಸಲ ಗೆಲ್ತಾರೆ. ಅವ್ರು ಹೇಳಿದಂತ ಮಾತು, ಲಾಯಲ್ಟಿ ಇಸ್ ಇಂಪಾರ್ಟೆಂಟ್ ಟು ಮೀ, ಐ ವಿಲ್ ನೆವರ್ ಪ್ಲೇ ಟು ಅದರ್ IPL ಟೀಮ್. ಅಂದ್ರೆ ಲಾಯಲ್ ಈಸ್ ರಾಯಲ್, ನಾನು ಕೊನೆಯವರೆಗೂ RCB ಟೀಮ್ ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಎಂತ ಮಾತು. 2017ರಲ್ಲಿ ಮತ್ತೊಮ್ಮೆ ಸೋಲ್ತಾರೆ. ಸೋತ ಮೇಲೆ ಎಲ್ಲಾ ಫ್ಯಾನ್ಸ್ ಗಳು ಸೇರಿ ಒಂದು ಪದಕ್ಕೆ ನಾಮಕರಣ ಮಾಡ್ತಾರೆ. ಆ ಪದನೇ ಗೀಟಳದಾಗೋಗಿದೆ, ವೃತ್ತ ಬರದಾಗೋಗಿದೆ, ಈ ಸಲ ಕಪ್ ನಂದೇ. ಅಲ್ಲಿ ಹುಟ್ಟಿದಂತ ಆ ಪದ ಇವತ್ತು ಯಾವ ಲೆವೆಲ್ಗೆ ಬ್ರ್ಯಾಂಡ್ ಆಗಿದೆ ಅಂದ್ರೆ ನೀವು ಕನ್ಸಲ್ಲೂ ಕೂಡ ಯೋಚನೆ ಮಾಡಕ್ಕಾಗಲ್ಲ. ಅಷ್ಟು ಫೇಮಸ್ ಆಗಿ ಹೋಗಿದೆ ಅದು. RCB 16 ವರ್ಷ ಸೋತಿದ್ರು ಕೂಡ ಬರೀ ಕರ್ನಾಟಕದಲ್ಲಿ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರನ್ನೇ ಕೇಳಿದ್ರು IPL ನಲ್ಲಿ ಯಾವ ಟೀಮ್ಗೆ ಫ್ಯಾನ್ಸ್ ಲಾಯಲೆಸ್ಟ್ ಹಾರ್ಡ್ ಕೋರ್ ಫ್ಯಾನ್ಸ್ ಅಂತ ಕೇಳಿದ್ರೆ ಅದು ಹೇಳೋದು RCB. ನರ್ಕಕ್ಕಿಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ಸಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತ, ಅದು ಈ RCB ಫ್ಯಾನ್ಸ್ ಗಳನ್ನ ನೆನ್ಸ್ಕೊಂಡ್ರೆ ಮತ್ತೆ ನೆನಪಾಗುತ್ತೆ. IPL ನಲ್ಲಿ ಇಷ್ಟು ವರ್ಷ ಸೋತಿದ್ರು ಕೂಡ ಐ ಥಿಂಕ್ ಇಂತ ಇಷ್ಟಿನ ಯಾವ ಟೀಮು ಕೂಡ ಕ್ರಿಯೇಟ್ ಮಾಡಿಲ್ಲ. IPL ನಲ್ಲಿ ಹೈಯೆಸ್ಟ್ ಸ್ಕೋರ್ 263 ಹೊಡೆದಿರೋದು RCB, ಲೋಯೆಸ್ಟ್ ಸ್ಕೋರ್ 49 ಹೊಡೆದಿರೋದು RCB. 4 ಸಲ ಸೆಮಿಫೈನಲ್ ಹೋಗಿ ಸೋತಿರೋದು RCB, 2 ಸಲ ಫೈನಲ್ ಹೋಗಿ ಸೋತಿರೋದು RCB. ಸೊ ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ, ಆ ಬಾಲ್ಗೆ ಸಿಕ್ಕಂತ ಶಾಪ ಏನು ಅಂತ ನಾನು ಹೇಳಿದ್ದೆ. ಮೊದಲ ಸಾರಿಗೆ ದಿಂಡನ ಕೈಗೆ ಸಿಕ್ಕಂತ ಬಾಲು ಕೆಂಪು ಬಟ್ಟೆ ಹಾಕಿದಂತ ರಾಹುಲ್ ದ್ರಾವಿಡ್ ಕಡೆಗೆ ಬಂದಾಗ ರಾಹುಲ್ ದ್ರಾವಿಡ್ ಹೊಡೆದು 1 ರನ್ ಮಾಡ್ತಾರೆ. ಆ ಬಾಲಿಗೆ ಶಾಪ ವಿಮೋಚನೆ ಸಿಕ್ಕಿ ಮತ್ತೆ ಒರಿಜಿನಲ್ ರೂಪಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ RCB ಕಪ್ನ ಗೆಲ್ಲಲೇಬೇಕು. 16 ವರ್ಷಗಳಲ್ಲಿ ಎಂತೆಂತ ಆಫರ್ಗಳು ಸಿಕ್ಕಿರ್ಬೇಡ, ಇದಕ್ಕಿನ್ನ ಎಷ್ಟು ಕೋಟಿ ಜಾಸ್ತಿ ಕೊಡ್ತೀನಿ ನಮ್ಮ ಟೀಮಿಗೆ ಬಾ ಅಂತ ಕರೆದಿರ್ಬೇಡ, ಅಂತ ಲಾಯಲೆಸ್ಟ್ ಪ್ಲೇಯರ್ ನಮ್ಮ ಕಿಂಗ್ ಕೊಹ್ಲಿ. ಸೊ ಅವ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೇಕು ಅನ್ಕೊಂಡ್ರೆ ಕೆ ಫಾರ್ ಕಿಂಗ್, ಕೆ ಫಾರ್ ಕೊಹ್ಲಿ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮೆಲ್ಲ RCB ಫ್ಯಾನ್ಸ್ ಗಳಿಗೆ ಶೇರ್ ಮಾಡಿ. ಸೊ ಈ ಸಲ ಕಪ್ ನಮ್ದೇ. ಪೀಸ್.